ಪರಂ ಶಾಂತಿ. ಇಂದಿನ ಪುರುಷಾರ್ಥದಲ್ಲಿ ಬಾಪೂಜಿಯವರು ನಮಗೆ ತಮ್ಮ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಮತ್ತು ಯೋಗದ ಬಗ್ಗೆ ಅಂದರೆ ಧ್ಯಾನದ ಬಗ್ಗೆ ಬಹಳ ಸೂಕ್ಷ್ಮ ರೀತಿಯಲ್ಲಿ ಮಕ್ಕಳಿಗೆ ಇದನ್ನು ತಿಳಿಸಲಿಕ್ಕಾಗಿ ಪ್ರಯತ್ನಪಟ್ಟಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನಾನು ಹೇಗಿದ್ದೇನೋ ಹಾಗೆಯೇ ಅದೇ ರೂಪದಲ್ಲಿ ನನ್ನ ನಿಜ ರೂಪದಲ್ಲಿ ನೀವು ನನ್ನನ್ನು ತಿಳಿದುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಪರಂಪಿತ ಪರಮಾತ್ಮ ತಂದೆ ಅಜನ್ಮ, ಅಭೋಕ್ತ, ಅಕರ್ತ ಈ ಎಲ್ಲ ಉನ್ನತ ಗುಣಗಳನ್ನು ನಾವೇನು ಈಗಾಗಲೇ ತಿಳಿದುಕೊಂಡಿದ್ದೇವೆಯೋ ಆ ಎಲ್ಲ ಗುಣಗಳು ನನ್ನ ತಂದೆ ಪರಮಪಿತನ ಗುಣಗಳಾಗಿವೆ. ನನ್ನ ತಂದೆ ಪರಮಪಿತ ಅವಿನಾಶಿ ಅಮರ ಲೋಕದ ಸೃಷ್ಟಿಕರ್ತನಾಗಿದ್ದಾನೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನೀವು ಹೇಗೇ ಇರಲಿ ಅಂದರೆ ನಾವು ಮಕ್ಕಳು ಬೇಹದ್ ಅವಿನಾಶಿ ಹಾಗೂ ಅಜರ ಅಮರ ಅವಿನಾಶಿ ಆತ್ಮಗಳಾಗಿದ್ದೇವೆ. ಉಳಿದಂತೆ ನಾವು ಈಗಾಗಲೇ ಅರಿತಿದ್ದೇವೆ, ಪ್ರಳಯ ಕಲ್ಪ ಪ್ರಳಯಗಳಲ್ಲಿ ಉಳಿದ ಎಲ್ಲ ಆತ್ಮರ ವೈಂಡಪ್ ಆಗುತ್ತದೆ. ಕೇವಲ ಬೇಹದ್ನ ಆತ್ಮಗಳೇ ಅಜರ ಅಮರ ಅವಿನಾಶಿ ಆತ್ಮಗಳಾಗಿದ್ದಾರೆ. ಹೀಗಾಗಿ ನಾನು ಹೇಗಿದ್ದೇನೆಯೋ ಹಾಗೆಯೇ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ನೀವು ನಿಮ್ಮ ನಿಜ ಸ್ವರೂಪದಲ್ಲಿಯೇ ನಿಮ್ಮನ್ನು ಅರ್ಥೈಸಿಕೊಳ್ಳಿ. ಅಂದರೆ ಸಂಪೂರ್ಣ ಪವಿತ್ರ ರೂಪದಲ್ಲಿ ನನ್ನನ್ನು ನೀವು ಸ್ಮರಿಸುತ್ತೀರಿ. ತಂದೆಯು ಪರಮ ಪವಿತ್ರನಾಗಿದ್ದಾನೆ. ತಂದೆಯು ಈ ಪ್ರಕೃತಿಯ ಪ್ರಭಾವಕ್ಕೆ ಎಂದಿಗೂ ಸಹ ಒಳಗಾಗುವುದಿಲ್ಲ. ಅಂದರೆ ಅವನಲ್ಲಿ ಯಾವುದೇ ರೀತಿಯ ಯಾವುದೇ ತರಹದ ಅಶುದ್ಧತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆಯು ಅಕರ್ತ, ಅಭೋಕ್ತ, ಅಜರ, ಅಮರ, ಅವಿನಾಶಿಯಾಗಿದ್ದಾನೆ. ಈ ಎಲ್ಲ ಪ್ರಕೃತಿಯ ಪ್ರಭಾವಗಳಿಂದ ಸದಾ ಮುಕ್ತನಾಗಿದ್ದಾನೆ. ಯಾವ ಮಾಯೆಯೂ ಸಹ ಪರಮಪಿತನ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರ್ಯವನ್ನು ತಾನು ಮಾಡಿಸಬೇಕು ಎಂದಾಗ ತನ್ನ ರೂಪಗಳಿಂದ ಮಾಡಿಸುತ್ತಾನೆ. ಅಂದರೆ ತಂದೆಯು ಸ್ವತಃ ಯಾವುದೇ ರೀತಿಯ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಹೀಗಾಗಿ ತಂದೆಯು ಎವರ್ ಪವಿತ್ರನಾಗಿದ್ದಾನೆ. ಪರಮಪಿತ ಸದಾ ತನ್ನ ಒರಿಜಿನಲ್ ಸ್ವರೂಪದಲ್ಲಿಯೇ ಇರುತ್ತಾನೆ. ಹಾಗೂ ಈ ಸಮಯದಲ್ಲಿ ತಂದೆಯು ಮಕ್ಕಳಿಗೆ ಸ್ಮೃತಿಯನ್ನು ನೀಡುತ್ತಿದ್ದಾನೆ, ಕರುಣಿಸುತ್ತಿದ್ದಾನೆ. ಅದೆಂದರೆ ನಾವು ಮಕ್ಕಳೂ ಸಹ ಪರಮ ಪವಿತ್ರ ಶುದ್ಧ ಆತ್ಮರಾಗಿದ್ದೇವೆ. ಬಾಪೂಜಿಯವರು ತಮ್ಮ ಜ್ಞಾನದ ಮುಖಾಂತರ ಮೊಟ್ಟ ಮೊದಲು ತಮ್ಮ ಪರಿಚಯವನ್ನು ನಮಗೆ ನೀಡಿದರು ಹಾಗೂ ತನ್ನ ಮಕ್ಕಳಿಗೂ ಸಹ ಆ ಮಕ್ಕಳು ಏನಾಗಿದ್ದಾರೆ, ಎಂತಹ ಪವಿತ್ರ ಪರಮ ಆತ್ಮರಾಗಿದ್ದಾರೆ ಎನ್ನುವಂತಹ ಸ್ವಪರಿಚಯವನ್ನು ಸಹ ಪರಮಪಿತ ತಂದೆಯು ಮಾಡಿಸಿದ್ದಾನೆ. ನಾವೆಲ್ಲ ಆತ್ಮರು ಒಂದು ಮಿಷನ್ಗಾಗಿ, ಒಂದು ಮಹಾನ್ ಪರಿವರ್ತನೆಯ ಕಾರ್ಯಕ್ಕಾಗಿ ಇಲ್ಲಿ ಅವತರಿಸಿದ್ದೇವೆ. ನಾವು ನಮ್ಮ ಪರಮಪಿತ ತಂದೆಯೊಂದಿಗೆ ಈ ಸಂಪೂರ್ಣ ಮಲ್ಟಿವರ್ಸ್ನ ಮಹಾಪರಿವರ್ತನೆಯ ಕಾರ್ಯದಲ್ಲಿ ಸಹಕಾರವನ್ನು ನೀಡುವ ಸಲುವಾಗಿ ಅವತರಿಸಿರುವಂತಹ ಆತ್ಮರಾಗಿದ್ದೇವೆ. ನಾವು ಬಹಳ ವಿಶೇಷ ಆತ್ಮರಾಗಿದ್ದು ಈ ಒಂದು ಮಹಾನ್ ಕಾರ್ಯಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡಲಾಗಿದೆ. ಈ ಮಹಾನ್ ಕಾರ್ಯಕ್ಕಾಗಿಯೇ ನಮ್ಮನ್ನು ಸೃಷ್ಟಿ ಮಾಡಲಾಗಿದೆ. ಹೀಗಾಗಿ ನಾವು ಬಹಳ ಪರಮ ಪವಿತ್ರ ಶುದ್ಧ ಆತ್ಮರಾಗಿರುತ್ತೇವೆ. ಮುಂದುವರೆದು ಬಾಪೂಜಿಯವರು ತಿಳಿಸ್ತಾರೆ, ಮಕ್ಕಳೇ, ನೀವು ಪರಮಪಿತ ಪರಮಾತ್ಮನ ಅತಿ ಹತ್ತಿರದಲ್ಲಿರುವಂತಹ ಪರಮ ಪವಿತ್ರ ಆತ್ಮರಾಗಿರುವಿರಿ ಹಾಗೂ ನಿಮ್ಮನ್ನು ನೀವು ಎಷ್ಟು ಪರಮ ಪವಿತ್ರ ಶುದ್ಧ ಆತ್ಮರೆಂದು ತಿಳಿದುಕೊಂಡು ಪರಮಪಿತನೊಂದಿಗೆ ಯೋಗ ಅಥವಾ ಧ್ಯಾನವನ್ನು ಮಾಡುತ್ತೀರೋ
ಅಷ್ಟು ಶೀಘ್ರವಾಗಿ ನೀವು ನಿಮ್ಮ ನಿಜ ಸ್ವರೂಪ ಸ್ವಸ್ವರೂಪಕ್ಕೆ ಬರುವಿರಿ. ನಾವು ಮಕ್ಕಳ ಒರಿಜಿನಲ್ ಸ್ವರೂಪ ಅಂದರೆ ತಂದೆಯ ಸ್ವರೂಪವೇ ನಮ್ಮ ನಿಜ ಸ್ವರೂಪವಾಗಿರುತ್ತದೆ. ಪರಮಪಿತ ತಂದೆಯ ಸೃಷ್ಟಿ ನಾನಾಗಿದ್ದೇನೆ. ನಾವು ಮಕ್ಕಳು ಆ ಪರಮಪಿತನ ರಚನೆಯಾಗಿದ್ದೇವೆ. ಹೀಗಾಗಿ ಅವನ ಎಲ್ಲ ಗುಣಗಳು ನಮ್ಮಲ್ಲಿವೆ. ತಂದೆಯ ಒಂದು ರೂಪವೇ ನಾವಾಗಿದ್ದೇವೆ. ನಾವು ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ ಸ್ಥಿತರಾಗುತ್ತಿದ್ದಂತೆಯೇ ತಂದೆಯೊಂದಿಗೆ ನಮ್ಮ ಧ್ಯಾನ ಅಥವಾ ನಮ್ಮ ಕನೆಕ್ಷನ್ ಅಥವಾ ನಮ್ಮ ಯೋಗ ಚೆನ್ನಾಗಿ ಆಗುತ್ತದೆ. ಈ ಪ್ರಕೃತಿಯ ಮಧ್ಯದಲ್ಲಿದ್ದು ನಾವು ನಮ್ಮ ಸ್ವರೂಪದಲ್ಲಿ ನಿಜ ಸ್ವರೂಪಕ್ಕೆ ಬಂದು ತಂದೆಯೊಂದಿಗೆ ಕನೆಕ್ಟ್ ಆದಾಗ ನಾವು ಈ ಪ್ರಕೃತಿಯನ್ನು ಸಹ ಅಂದರೆ ನಮ್ಮ ಸುತ್ತಮುತ್ತ ನಮ್ಮ ಕಣ್ಣಿಗೆ ಕಾಣುವ ಪ್ರತಿಯೊಂದನ್ನು ನಾವು ಲೈಟ್ನ ಸ್ವರೂಪದಲ್ಲಿಯೇ ನೋಡುತ್ತೇವೆ. ಅಂದರೆ ನಾವು ಯೋಗದ ಸ್ಥಿತಿಯಲ್ಲಿದ್ದಾಗ ಈ ಪ್ರಕೃತಿಯನ್ನು ಸಹ ಅದರ ಪರಮ ಪ್ರಕಾಶದ ಪವಿತ್ರ ರೂಪದಲ್ಲಿ ಕಾಣುತ್ತೇವೆ. ಅಂದರೆ ಅದರ ನಿಜ ಸ್ವರೂಪದಲ್ಲಿ ಕಾಣುತ್ತೇವೆ. ನಮ್ಮ ಕಣ್ಣ ಮುಂದೆ ಯಾವುದೇ ರೀತಿಯ ದೃಶ್ಯವಾಗಿರಲಿ, ಗಿಡ, ಮರ, ಪಶು, ಪಕ್ಷಿ, ಯಾವುದೇ ದೃಶ್ಯ ನಮ್ಮ ಕಣ್ಣ ಮುಂದೆ ಇರಲಿ, ಅದನ್ನೆಲ್ಲವನ್ನು ನಾವು ಅದರ ನಿಜ ಸ್ವರೂಪದಲ್ಲಿ ಅಂದರೆ ಪರಮ ಪ್ರಕಾಶದ ಅದರ ಮೂಲ ಸ್ವರೂಪದಲ್ಲಿ ನೋಡತೊಡಗುತ್ತೇವೆ. 84 ಜೀವರಾಶಿಗಳಲ್ಲಿ ಬರುವ ಮುನ್ನ ಈ ಪ್ರಕೃತಿಯೂ ಸಹ ಅಂದರೆ ಈ ಪ್ರಕೃತಿಯಲ್ಲಿ ಕಾಣುವ ಪಶು, ಪಕ್ಷಿ, ಪ್ರಾಣಿಗಳು ಇತ್ಯಾದಿ ಈ ಎಲ್ಲವೂ ಇಂದಿನ ಅದರ ರೂಪದಲ್ಲಿ ಬರುವ ಮೊದಲು ಅದು ಪರಮ ಪ್ರಕಾಶದ ರೂಪದಲ್ಲಿತ್ತು. 84 ಜೀವರಾಶಿಗಳಲ್ಲಿ ಬರುವ ಮುನ್ನ ಈ ಎಲ್ಲವೂ ಮನುಷ್ಯ ಜನ್ಮದಲ್ಲಿತ್ತು. ಅದಕ್ಕೂ ಮೊದಲು ದೇವಾನುದೇವತೆಯ ಜನ್ಮದಲ್ಲಿ ಅವತರಿಸಿತ್ತು. ಅಂದ ಮೇಲೆ ಈ ಪ್ರಕೃತಿಯ ಒರಿಜಿನಲ್ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಆಗಿತ್ತು. ಅಂದರೆ ಅದು ಒರಿಜಿನಲ್ ಆಗಿ ಬಹಳ ಪರಮ ಪವಿತ್ರ ಶುದ್ಧವಾಗಿತ್ತು ಹಾಗೂ ಲೈಟ್ ಸ್ವರೂಪದಲ್ಲಿತ್ತು. ಈ ರೀತಿ ನಾವು ಪ್ರತಿಯೊಂದನ್ನು ಅದರ ನಿಜ ಸ್ವರೂಪದಲ್ಲಿ ಅಂದರೆ ಲೈಟ್ನ ಸ್ವರೂಪದಲ್ಲಿ ನೋಡುತ್ತಾ ಹೋದಾಗ ಪ್ರಕೃತಿಯೂ ಸಹ ಅತಿ ಶೀಘ್ರವಾಗಿ ನಮ್ಮ ಸಂಕಲ್ಪಗಳಿಂದಾಗಿ ಪವಿತ್ರವಾಗುತ್ತಾ ಹೋಗುತ್ತದೆ ಹಾಗೂ ಪವಿತ್ರವಾಗಿ ಪವಿತ್ರ ಜಗತ್ತಿನ ಸ್ಥಾಪನೆಯನ್ನು ಮಾಡುವುದು. ಪ್ರಕೃತಿ ಆಪ್ಕಿ ಸಹಯೋಗಿ ಬನೇಗಿ ಎಂದು ವಾಣಿಗಳಲ್ಲಿಯೂ ಸಹ ಬಹಳಷ್ಟು ಬಾರಿ ಈ ವಾಕ್ಯ ಬರುತ್ತದೆ. ಅಂದರೆ ಪ್ರಕೃತಿಯು ಯಾವ ಮಕ್ಕಳು ಮಾಯಾಜೀತರಾಗಿದ್ದಾರೆಯೋ, ಮಾಯೆಯನ್ನು ಗೆದ್ದಿದ್ದಾರೆಯೋ ಅಂತಹ ಮಕ್ಕಳಿಗೆ ಪ್ರಕೃತಿಯು ಮಾಲೆಯನ್ನು ಹಾಕಲಿದೆ. ಮಾಯೆಯನ್ನು ಗೆದ್ದಂತಹ ಮಕ್ಕಳು ಪರಮ ಪವಿತ್ರರಾಗಿದ್ದಾರೆ ಎಂದು ಪ್ರಕೃತಿಯೂ ಸಹ ಆನಂದಿಸುತ್ತದೆ. ಹಾಗೂ ಈ ಆತ್ಮರ ಸಂಕಲ್ಪದಿಂದಾಗಿ ಪ್ರಕೃತಿಯೂ ಸಹ ತನ್ನ ನಿಜ ಸ್ವರೂಪಕ್ಕೆ ಬರತೊಡಗುತ್ತದೆ. ನಾವು ಯಾರನ್ನೇ ನೋಡುತ್ತಿದ್ದರೂ ಸಹ ಅವರ ನಿಜ ಸ್ವರೂಪದಲ್ಲಿ ನೋಡಬೇಕೇ ಹೊರತು ಯಾವುದೇ ಸಂಕಲ್ಪವನ್ನು ನಾವು ತಲೆಯಲ್ಲಿ ತಂದುಕೊಳ್ಳಬಾರದು. ಈ ರೀತಿ ಮಾಡಿದಾಗ ನಮ್ಮ ಶುದ್ಧ ಸಂಕಲ್ಪದಿಂದಾಗಿ ಆ ಆತ್ಮವೂ ಸಹ ಪರಮ ಪವಿತ್ರವಾಗುತ್ತದೆ. ಹಾಲಿನಂತೆ ಶುದ್ಧ, ಅಪ್ಪಟ ಬಂಗಾರದಂತೆ ಪರಿಶುದ್ಧ. ಈ ರೀತಿ ನಾವು ಎಲ್ಲ ಪ್ರಕೃತಿಯಲ್ಲಿ ಬರುವಂತಹ ಪ್ರತಿಯೊಂದನ್ನು ಅದರ ನಿಜ ರೂಪದಲ್ಲಿ ಅಪ್ಪಟ ಸ್ವರೂಪದಲ್ಲಿ ಅಂದರೆ ಪರಿಶುದ್ಧ ರೂಪದಲ್ಲಿ ಕಾಣಬೇಕು. ಇದರಿಂದ ನಮ್ಮ ಶುದ್ಧ ಸಂಕಲ್ಪಗಳಿಂದ ಬಹುಬೇಗ ಪರಿವರ್ತನೆ ಆಗುವುದು. ನಾವು ತಂದೆಯ ಸ್ವರೂಪದಲ್ಲಿದ್ದು ಈ ಸಂಕಲ್ಪಗಳನ್ನು ಮಾಡಿದಾಗ ಮಾತ್ರ ಈ ಕಾರ್ಯವು ಸಂಪನ್ನಗೊಳ್ಳುವುದು. ಪ್ರತಿಯೊಂದು ವಸ್ತುವನ್ನು ಪವಿತ್ರ ಮಾಡಲೆಂದು ಅಗ್ನಿಯ ಪ್ರಯೋಗವನ್ನು ಮಾಡಲಾಗುತ್ತದೆ. ಇಲ್ಲಿ ಅಗ್ನಿ ಅಂದರೆ ಲೈಟ್ ಸ್ವರೂಪ. ಹೀಗೆ ನಾವು ನಮ್ಮ ಲೈಟ್ನ ಸ್ವರೂಪದಲ್ಲಿದ್ದು
ಮಾಡಿಕೊಂಡು ಪ್ರತಿಯೊಂದನ್ನು ನಾವು ಲೈಟ್ನ ಸ್ವರೂಪದಲ್ಲಿಯೇ ಕಾಣುತ್ತಿದ್ದೇವೆ ಹಾಗೂ ನೋಡುತ್ತಿದ್ದೇವೆ ಮತ್ತು ಅದರ ಬಗ್ಗೆ ಚಿಂತನ ನಡೆಸುತ್ತಿದ್ದೇವೆ. ನಾವು ನಮ್ಮ ನಿಜ ಸ್ವರೂಪದಲ್ಲಿದ್ದುಕೊಂಡು ಪ್ರತಿಯೊಂದನ್ನೂ ಅದರ ಸ್ವಸ್ವರೂಪದಲ್ಲಿ ಕಾಣುವುದರಿಂದ, ಅಂದರೆ ನಾವು ನಮ್ಮ ಒರಿಜಿನಲ್ ಸ್ವರೂಪ ಅಂದರೆ ಲೈಟ್ನ ಸ್ವರೂಪದಲ್ಲಿದ್ದುಕೊಂಡು ಪ್ರತಿಯೊಂದನ್ನು ಅದರ ಲೈಟ್ನ ಸ್ವರೂಪದಲ್ಲಿ ಕಾಣುತ್ತಾ ಎಲ್ಲವನ್ನ ಅರ್ಥ ಮಾಡಿಕೊಂಡು ಹೋಗುತ್ತಿದ್ದಾಗ ನಮ್ಮ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಪವಿತ್ರ ಲೈಟ್ನಲ್ಲಿ ಪರಿವರ್ತನೆಗೊಳ್ಳುವುದು. ಈ ರೀತಿ ನಾವು ಧ್ಯಾನವನ್ನು ಮಾಡುತ್ತಾ ಹೋದಾಗ ನಾವು ತಂದೆಯೊಂದಿಗೆ ಕನೆಕ್ಟ್ ಆಗುತ್ತೇವೆ. ತಂದೆಯು ಸದಾ ನಮ್ಮ ಜೊತೆಯಾಗಿಯೇ ಇದ್ದಾರೆ. ನಾವು ತಂದೆಯ ಸ್ವರೂಪದಲ್ಲಿದ್ದು ಪ್ರತಿಯೊಂದನ್ನು ಅದರ ಒರಿಜಿನಲ್ ಸ್ವರೂಪದಲ್ಲಿ ನೋಡುತ್ತಿರಬೇಕು. ತಂದೆ ಸದಾ ಮಕ್ಕಳೊಂದಿಗೆಯೇ ಇದ್ದಾನೆ. ಇದು ನಮ್ಮ ಅನುಭವಕ್ಕೂ ಸಹ ಬರುತ್ತಿದೆ. ಇದು ನಮ್ಮ ಅನುಭವಕ್ಕೆ ಬರುವುದು ಅಂದರೆ ನಮ್ಮ ಸುತ್ತಮುತ್ತಲೂ ಲೈಟ್ ತುಂಬಿದೆ. ಪರಮ ಪ್ರಕಾಶವೇ ಎಲ್ಲೆಡೆ ಹರಡಿಕೊಂಡಿದೆ. ನಾನೂ ಸಹ ಲೈಟ್ನ ಸ್ವರೂಪವೇ ಆಗಿದ್ದೇನೆ. ನನ್ನ ಸುತ್ತಲೂ ಇರುವ ಪ್ರತಿಯೊಂದು ದೃಶ್ಯವೂ ಸಹ ಲೈಟ್ ಸ್ವರೂಪವೇ ಆಗಿದೆ. ನಮ್ಮ ಕಣ್ಣಿಗೆ ಕಾಣುವ ದೃಶ್ಯವೆಲ್ಲವೂ ಲೈಟ್ ಸ್ವರೂಪದಲ್ಲಿಯೇ ನಮಗೆ ಗೋಚರಿಸುತ್ತಿದೆ ಎಂದಾಗ ತಂದೆ ನಮ್ಮೊಂದಿಗೆಯೇ ಇದ್ದಾನೆ ಎಂಬುದು ಇದರ ಅರ್ಥವಾಗಿದೆ. ನಾನು ಒಂದು ಬೀಜ ಸ್ವರೂಪ ಆತ್ಮವಾಗಿದ್ದೇನೆ. ಬೇಹದ್ ತಂದೆಯ ಕ್ರಿಯೇಷನ್ ಆಗಿದ್ದೇನೆ. ಎಲ್ಲರ ಕ್ರಿಯೇಟರ್ ನನ್ನ ತಂದೆ, ಪರಮಪಿತ ಬೇಹದ್ನ ತಂದೆ, ಪಾಯಿಂಟ್ ಆಫ್ ಲೈಟ್ ಎಲ್ಲರ ಕಲ್ಯಾಣಕ್ಕಾಗಿ ಈ ಧರೆಯಲ್ಲಿ ಅವತರಿಸಿದ್ದಾನೆ ಎಂಬ ಸಂಕಲ್ಪವನ್ನು ಮಾಡುತ್ತಿರಬೇಕು. ಇದು ನಮ್ಮ ಸ್ವಮಾನವಾಗಿದೆ, ನಮ್ಮ ಸ್ವಸ್ವರೂಪ ರೂಪವಾಗಿದೆ. ಈ ಅನುಭೂತಿ ಬಹಳ ಸುಂದರವಾಗಿದೆ. ಸದಾ ಈ ಒಂದು ಅನುಭವ, ಈ ಒಂದು ಸ್ಥಿತಿಯಲ್ಲಿದ್ದಾಗ ವಿಶ್ವದ ಕಲ್ಯಾಣ ಬಹುಬೇಗ ಸಾಧ್ಯವಿದೆ. ನಾವು ಲೈಟ್ನ ಸ್ವರೂಪದಲ್ಲಿದ್ದಾಗ ಪ್ರತಿಯೊಂದು ವಸ್ತುವಿನಿಂದ, ಅದರ ಪ್ರಭಾವದಿಂದ ನಾವು ದೂರವೇ ಇರುತ್ತೇವೆ. ಯಾವುದೂ ಸಹ ನಮ್ಮ ಮೇಲೆ ಪ್ರಭಾವ ಬೀರದು. ನಾವು ಎಲ್ಲದರಿಂದ ಭಿನ್ನವಾಗಿರುತ್ತೇವೆ. ನ್ಯಾರಿ ಆತ್ಮ ಹಿ ಸಬ್ಕಿ ಪ್ಯಾರಿ ಬಂತಿ ಹೇ ಅಂದರೆ ಎಲ್ಲದರಿಂದ ಭಿನ್ನವಾಗಿರುವಂತಹ, ಮಾಯೆಯಿಂದ ದೂರ ಉಳಿದಿರುವಂತಹ ಆತ್ಮವೇ ಎಲ್ಲರಿಗೂ ಪ್ರಿಯವಾದ ಆತ್ಮವಾಗಿರುತ್ತದೆ. ಹಾಗೂ ಇಂತಹ ವಿಭಿನ್ನ ಆತ್ಮವೇ ಎಲ್ಲರ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಪರಂ ಶಾಂತಿ.